ಹಾಕೊಂತೀವಿ ಇಲ್ಲಿಗೆ. ನೋಡಿ ಇಲ್ಲಿ ವೆಯ್ಟ್ ಬಿದ್ದ ತಕ್ಷಣ ನೀವು ಅಬ್ಸರ್ವ್ ಮಾಡಿ ನೋಡಿ, ಇಲ್ಲಿ 2 ಬೆಲ್ಟ್ ಇದ್ರು ನೋಡಿ, ಇಲ್ಲಿಗೆ ಬಿತ್ತು ವೆಯ್ಟ್, ಇಲ್ಲಿಗೆ ಅಷ್ಟು ವೆಯ್ಟ್ ಬಿದ್ದಿಲ್ಲ. ಸೊ ಅಲ್ಲಿ ಪೇನ್ ಬರುತ್ತೆ ತುಂಬಾ ಜಾಸ್ತಿ ಹೊತ್ತು ಹೊಡೆದ್ರೆ, ಅಥವಾ ಒಂದು 1 ಅವರ್ 1.5 ಅವರ್ ಎಲ್ಲ ಹೊಡೆದ್ರೆ, ಅಥವಾ ಇನ್ನು ಏನೇ ಬ್ರಷ್ ಕಡೆ ಹೊಡೆದ್ರೆ ಇದೆಲ್ಲ ಸ್ವಲ್ಪ ನೋವು ಬರಕ್ ಸ್ಟಾರ್ಟ್ ಆಗುತ್ತೆ. ತುಂಬಾನೇ ಈಸಿ ನೋಡಿ. ಈಗ ಬಕಲಪ್ ಆಗಿ ನೋಡಿ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ. ಇಲ್ಲಿ ನನ್ಗೆ ಯಾವ್ದೇ ಶೋಲ್ಡರ್ ಮೇಲೆ ಎಲ್ಲೂ ಬೈದಿಲ್ಲ. ಇದು ನಮಸ್ಕಾರ ಎಲ್ರಿಗೂ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬ್ರಷ್ ಕಟರಿನ 3ನೇ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ನಾವು ಮೊದಲನೇ ವಿಡಿಯೋದಲ್ಲಿ ಯಾವ ತರ ಬ್ರಷ್ ಕಟರ್ನ ಮೇಂಟೈನ್ ಮಾಡೋದು ಅಂತ ನೋಡ್ದೋ. ಯಾರು ನೋಡಿಲ್ಲ ಅದರದ್ದು ಲಿಂಕ್ ಮೇಲ್ಗಡೆ ಬರುತ್ತೆ ನೋಡಿ. 2ನೇ ವಿಡಿಯೋದಲ್ಲಿ ಪ್ರತಿ ಸತಿ ನೀವು ಬ್ರಷ್ ಕಟರ್ ಎತ್ತಿಟ್ಟಿದ್ದಾಗ ಕ್ವಿಕ್ ಆಗಿ ಹೆಂಗೆ ಸ್ಟಾರ್ಟ್ ಮಾಡೋದಕ್ಕೆ ಏನೇನೆಲ್ಲ ನಾನು ಟೆಕ್ನಿಕ್ ಉಪಯೋಗಿಸ್ದೆ ಅಂತ ತೋರಿಸ್ದೆ. ಅದ್ರದ್ದು ಕೂಡ ವಿಡಿಯೋ ಮೇಲ್ಗಡೆ ಇಲ್ಲಿ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಲ್ಲ ಮೇಲ್ಗಡೆ ಐ ಲಿಂಕ್ ಅಲ್ಲಿ ಬರ್ತಾ ಇರುತ್ತೆ, ಅದನ್ನು ಅಲ್ಲೂ ಬರುತ್ತೆ. ಈಗ 3ನೇ ವಿಡಿಯೋ ಬಂದ್ಬಿಟ್ಟು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ 2ನೇ ವಿಡಿಯೋದಲ್ಲಿ, ತುಂಬಾ ಈಸಿಯಾಗಿ ಬೆಲ್ಟ್ ನ ನಿಮ್ಮ ಹತ್ರ ಯಾವುದೇ ಬೆಲ್ಟ್ ಇದ್ರೂ ಮಾಡಿಫೈ ಮಾಡ್ಕೊಂಡು ತುಂಬಾ ಈಸಿಯಾಗಿ ನಿರಂತರವಾಗಿ 4-5 ಗಂಟೆ ನೀವು ಹೇಗೆ ಬ್ರಷ್ ಕಟರ್ ಅಲ್ಲಿ ಉಪಯೋಗಿಸಬಹುದು ಅಂತ ತೋರಿಸ್ತೀನಿ ಬನ್ನಿ. ನನ್ನ ಹತ್ರ ಇರೋ ಬ್ರಷ್ ಕಟರ್ಗೆ ನೋಡಿ ಈ ತರ ಇದೆ, ಈ ತರ ಡಬಲ್ ಇದೆ. ಇವನ್ ನನ್ಗಿದು ನೀವೆಲ್ಲ ಹೇಳ್ಬೋದು, ಸರ್ ನಿಮ್ಮ ಹತ್ರ ಡಬಲ್ ಇದೆ, ನಮ್ಗೆಲ್ಲ ಹಿಂಗೆ ಸೈಡ್ಗೆ ಈ ಸ್ಕೂಲ್ ಬ್ಯಾಗ್ ತರ ಹಾಕೊಂತಾರಲ್ಲ, ಸೈಡ್ಗೆ ಲೇಡೀಸ್ ಬ್ಯಾಗ್ ತರ ಆ ತರ ಇದೆ ಅಂತ. ನೋಡಿ ಈ ತರ ಇದೆ ನನ್ಗೆ. ಈ ತರ ಇದ್ರೂ ಕೂಡ ನೋಡಿ ಇದು ವೆಯ್ಟ್ ಈ ಕಡೆ ಬೀಳೋದ್ರಿಂದ ನನ್ಗೆ ನೋಡಿ ಇಲ್ಲಿ ಪೇನ್ ಬರುತ್ತೆ ತುಂಬಾ ಜಾಸ್ತಿ ಹೊತ್ತು ಹೊಡೆದ್ರೆ, ಅಥವಾ ಒಂದು 1 ಅವರ್ 1.5 ಅವರ್ ಎಲ್ಲ ಹೊಡೆದ್ರೆ, ಅಥವಾ ಇನ್ನು ಏನೇ ಬ್ರಷ್ ಕಡೆ ಹೊಡೆದ್ರೆ ಇದೆಲ್ಲ ಸ್ವಲ್ಪ ನೋವು ಬರಕ್ ಸ್ಟಾರ್ಟ್ ಆಗುತ್ತೆ. ಇದನ್ನ ಹಿಂಗೆ ಒಬ್ರು ಫ್ರೆಂಡು ಲೆಕ್ಚರರ್ ಶ್ರೀನಿಧಿ ಅಂತ ಅವರು, ತುಮಕೂರವರು. ಸೊ ಅವ್ರ ಹತ್ರ ಹೀಗೆ ಮಾತಾಡ್ಬೇಕಾದ್ರೆ ಅವರು, ಸರ್ ನನಗೂ ಹಿಂಗೆ ಆಗ್ತಿತ್ತು, ಈಗ ನಾನೊಂದು ಈಸಿ ಆದಂತ ಒಂದು ಐಡಿಯಾ ಕಂಡ್ಕೊಂಡಿದ್ದೀನಿ. ಸೊ ಅದರಿಂದಾಗಿ ನನ್ಗೀಗ 7-8 ಅವರ್ ಹೊಡೆದ್ರು ಕೂಡ ನನಗೆ ಯಾವ್ದೇ ರೀತಿ ಸೊಂಟ ನೋವು ಬರ್ತಿಲ್ಲ ಅಂದ್ರು. ನೋಡಿ ಈಗ ಇದರಲ್ಲಿ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ನಾವು ಮಾಡಿಫೈ ಮಾಡ್ಕೊಂಡ್ಮೇಲೆ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ. ನೋಡಿ ಇದನ್ನ ನಾವು ಈ ತರ ಹಾಕೊಂತೀವಿ ಇಲ್ಲಿಗೆ. ನೋಡಿ ಇಲ್ಲಿ ವೆಯ್ಟ್ ಬಿದ್ದ ತಕ್ಷಣ ನೀವು ಅಬ್ಸರ್ವ್ ಮಾಡಿ ನೋಡಿ, ಇಲ್ಲಿ 2 ಬೆಲ್ಟ್ ಇದ್ರು ನೋಡಿ, ಇಲ್ಲಿಗೆ ಬಿತ್ತು ವೆಯ್ಟ್, ಇಲ್ಲಿಗೆ ಅಷ್ಟು ವೆಯ್ಟ್ ಬಿದ್ದಿಲ್ಲ. ಸೊ ಆಗೇನಾಗುತ್ತೆ, ನಾವ್ ಹಿಂಗ್ ಹೊಡಿತಾ ಈ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ಇಲ್ಲಿ ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ವೆಯ್ಟ್ ಪೂರ್ತಿ ನಿಮ್ಮ ಇಲ್ಲಿ ಬಿದ್ದಿ ನೋಡಿ, ಇಲ್ಲಿ ಈ ನಿಮ್ಮ ಬ್ಯಾಕ್ ಬೋನ್ ಹತ್ರ ವೆಯ್ಟ್ ಬೀಳಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನೀವು ಹಿಂಗ್ ತಿರುಗಿಸ್ತಾ ಇರ್ತೀರಲ್ಲ ಹೀಗೆ, ಆಗ ನಿಮ್ಗೆ ಇಲ್ಲಿ ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ನನಗೂ ಕೂಡ ಬರ್ತಿತ್ತು, ಯಾರ್ಯಾರು ಉಪಯೋಗಿಸ್ತಾರೆ ನಿಮ್ಗೂ ಕೂಡ ಬರ್ತಾ ಇದೆ. ಇದಕ್ಕೊಂದು ತುಂಬಾನೇ ಈಸಿ ಆಗಿದೆ. ನಿಮ್ಮ ಹತ್ರ ಈ ತರ ಇದ್ರ ಈಸಿ, ಇಲ್ಲ ಒಂದ್ ಸೈಡ್ ಇದ್ರೂ ತುಂಬಾ ಈಸಿ ಮಾಡ್ಕೊಂಡು ನೋಡಿ. ನಾನು ಯಾವ ತರ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ಬ್ರಷ್ ಕಟರ್ ಫಸ್ಟ್ ತೆಗೆದಿಡೋಣ ಸೈಡ್ಗೆ. ನೋಡಿ ಇದನ್ನ ಹೀಗೆ ತಕ್ಕೊಂಡೆ ನಾನು ನೋಡಿ, ಈ ತರ ಇರುತ್ತೆ. ಇದನ್ನ ನಾವೀಗ ಯಾವ ತರ ಮಾಡ್ಕೊಬೇಕು ಅಂದ್ರೆ ಸ್ವಂತಕ್ಕೆ ಹಾಕೊಂತಾರ ಗೊತ್ತಾ ಬೆಲ್ಟ್, ನೋಡಿ ಈಗ ಆ ತರ ಮಾಡ್ಕೊಂಬಿಡೋಣ. ಈಗ ಇಲ್ಲಿ ಮೇಲಿತ್ತು, ಈಗ ಇದನ್ನ ಸೊಂಟಕ್ಕೆ ಹಾಕೊಳೋದು. ನೋಡಿ ಇಲ್ಲಿಗೆ ಬರ್ಬೇಕು ನಮ್ಗೆ ಬೆಲ್ಟ್. ಸರ್ ನೋಡಿ ಇಲ್ಲಿಗೇನೋ ಬಂತು, ಇದು ಲೂಸ್ ಇದೆ ಅಂತ ಹೇಳ್ತೀರಾ. ನೋಡಿ ಈ 2 ಹ್ಯಾಂಡ್ಲ್ ಇಲ್ಲ, ನಿಮ್ದು ಸಿಂಗಲ್ ಹ್ಯಾಂಡ್ಲ್ ಇದ್ರು ಇಲ್ಲಿ ಈ ತರ ಒಂದು ಲ್ಯಾಚಸ್ ಇರುತ್ತೆ. ಏನು ಇದನ್ನ ನಾವು ಟೈಟು ಲೂಸು ಮಾಡೋದು. ನೋಡಿ ಈಗ ಇದನ್ನ ನಾನು ಫುಲ್ ಟೈಟ್ ಮಾಡ್ಕೊಂತೀನಿ. ನೋಡಿ ಈ ಕಡೆನೂ ಅಷ್ಟೇ. ನೋಡಿ ಈಗ ನೀಟಾಗಿ ನಿಮ್ಗೆ ಒಳ್ಳೆ ಪ್ಯಾಂಟ್ ಬೆಲ್ಟ್ ತರ ಬಂದು ನಿಮ್ಮ ಸೊಂಟಕ್ಕೆ ಕೂರ್ತಿತ್ರ. ನೀವು ಎಷ್ಟು ಬೇಕಷ್ಟು ನೋಡಿ ನಿಮ್ ಪ್ಯಾಂಟ್ ಬೆಲ್ಟ್ ತರ ಒಂದ್ಸತಿ ನೀವು ನೀಟಾಗಿ ಟೈಟ್ ಮಾಡ್ಕೊಂಬಿಟ್ರೆ ನಿಮ್ಗೆ ಹಿಂಗ್ ಬಕಲಪ್ ಮಾಡೋದು, ಹಿಂಗೆ ಹಾಕೊಳೋದು. ನಿಮ್ಗೆ ಇನ್ನೊಂದ್ ಸ್ವಲ್ಪ ಟೈಟ್ ಬೇಕು ಅಂದ್ರೆ ಬಿಚ್ಬಿಟ್ಟು ಇನ್ ಸ್ವಲ್ಪ ಹಿಂಗ್ ಟೈಟ್ ಮಾಡ್ಕೊಳ್ಳಿ. ಸೊ ಈಗ ನಿಮ್ಗೆ ಬಕಲಪ್ ತರ ಆಯ್ತು ನೋಡಿ, ಸಿಂಪಲ್. ಸರ್ ನನ್ನ ಹತ್ರ ಈ ತರ ಇಲ್ಲ, ಸಿಂಗಲ್ ಇದೆ ಅಂದ್ರೆ ಅದನ್ನು ಇದೇ ತರ ಒಂದ್ ಸ್ವಲ್ಪ ಐಡಿಯಾ ಉಪಯೋಗಿಸಿ ತುಂಬಾನೇ ಈಸಿ ನೋಡಿ. ಈಗ ಬಕಲಪ್ ಆಗಿ ನೋಡಿ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ. ಇಲ್ಲಿ ನನ್ಗೆ ಯಾವ್ದೇ ಶೋಲ್ಡರ್ ಮೇಲೆ ಎಲ್ಲೂ ಬೈದಿಲ್ಲ. ಇದು ಉದ್ದ ಇದೆ ಅಲ್ಲ, ಇದಕ್ಕೂ ಒಂದು ಈ ತರ ಟೈಟ್ನಿಂಗ್ ತರ ಕೊಟ್ಟಿದ್ದಾರೆ. ಇದನ್ನು ಅಷ್ಟೇ ಒಂದ್ ಸ್ವಲ್ಪ ಹಿಂಗ್ ಒಂದ್ಸತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ರ. ನಾನು ಆಕ್ಚುಲಿ ಇವತ್ತು ಬೆಳಗ್ಗೆ ಇಂದ ಬ್ರಷ್ ಕಟ್ರ್ ಹೊಡೆದಿದ್ದೀನಿ. ಹೊಡೆದಾಗ ನೋಡಿ ಇದನ್ನು ಅಷ್ಟೇ ಈ ತರ ಟೈಟ್ ನೋಡಿ, ಇಲ್ಲಿಗೆ ಬಂತು ನಿಮ್ಮ ಹೋಲ್ಡರ್. ಇದು ನಿಮ್ಗೆ ಇನ್ನೂ ಸೈಡ್ಗೆ ಬರ್ಬೇಕು ಅಂದ್ರೆ ನೋಡಿ ಹಿಂಗ್ ಸೈಡ್ಗೆ ತಿರುಗಿಸ್ಕೊಂಡ್ರೆ ಆಯ್ತು. ಈಗ ನಿಮ್ಗೆ ಏನಾಯ್ತು ಅಂದ್ರೆ ನಿಮ್ಗೆ ಯಾವುದೇ ರೀತಿ ಶೋಲ್ಡರ್ ಮೇಲೆ ಭಾರ ಬೀಳಲ್ಲ.
ನಿಮ್ಮ ಬ್ಯಾಕ್ ಮೇಲೆ ಭಾರ ಬೀಳಲ್ಲ, ನೀಟಾಗಿ ನಿಮ್ಮ ಸೊಂಟಕ್ಕೆ ಒಳ್ಳೆ ಬೆಲ್ಟ್ ತರ ಬಂದ್ ಕೂರುತ್ತೆ ನೋಡಿ. ಈಗ ವೆರಿ ವೆರಿ ಸಿಂಪಲ್. ಇದು ನಿಮ್ಗೇನೋ ಸುತ್ತುತ್ತೆ ಅಂದ್ರೆ ಈ ತರ ಹಾಕೊಳ್ಳಿ. ಎಕ್ಸ್ಟ್ರಾ ಇದ್ರೆ ನಿಮ್ಮ ಹತ್ರ ಸಿಂಗಲ್ ಇದ್ರೆ ನೀವು ಯಾವ ತರ ಮಾಡ್ಕೊಳೋದು ಅಂತ ಒಂದು ಐಡಿಯಾ ನೋಡ್ಕೊಳ್ಳಿ ಅಷ್ಟೇ. ಜಸ್ಟ್ ಈಗ ನೋಡಿ ನೀಟಾಗಿ ಬ್ರಷ್ ಕಟ್ರ್ ಇಲ್ಲಿ ಹಾಕೊಂಡ್ರ ನೋಡಿ ಆರಾಮಾಗಿ ಒಳ್ಳೆ ಎಷ್ಟು ಈಸಿ ಗೊತ್ತಾ ನೋಡಿ, ತುಂಬಾನೇ ಈಸಿ. ನನಗಂತೂ ಈಗ ಈ ತರದ್ ಹಾಕೊಂಡ್ಮೇಲೆ ಓಕೆ, ಈ ಐಡಿಯಾ ಮಾಡಿದ್ಮೇಲಂತೂ ತುಂಬಾನೇ ಈಸಿ ಆಗ್ತಿದೆ ಬ್ರಷ್ ಕಟ್ ಹೊಡಿಯೋದು. ಈಗ ನಿಮ್ಗೆ ತುಂಬಾ ಇದು ಕೆಳಗಡೆ ಹೋಯ್ತು ಅಂತ ಅನ್ಸಿದ್ರೆ ನೀವು ಇನ್ ಸ್ವಲ್ಪ ಇಲ್ಲಿ ಮೇಲ್ಗಡೆಗೆ ಹಾಕೊಳ್ಳಿ. ಸೊ ನಿಮ್ಮ ಕಂಫರ್ಟ್ ಯಾವ ತರ ಇದೆ ಆ ತರ ನೀವು ಇದನ್ನ ಸೆಟ್ ಮಾಡ್ಕೊಳ್ಳಿ. ನಿಮ್ಗೆ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ಸುತ್ತೆ, ಯಾಕಂದ್ರೆ ನಾವು ಇಲ್ಲಿಗೆ ಹಾಕೊಂಡು ಒಂಥರ ಅಭ್ಯಾಸ ಆಗ್ಬಿಟ್ಟೆ. ಬಟ್ ಇದಕ್ಕೆ ಅಭ್ಯಾಸ ಆದ್ರೆ ನಿಜವಾಗ್ಲೂ ಗಂಟೆ ಗಟ್ಲೆ ನೀವು ಬ್ರಷ್ ಕಟ್ರ್ ಹೊಡಿಬೋದು. ಈಗ ನಾನು ಬ್ರಷ್ ಕಟ್ರ್ ಹೊಡಿತೀನಿ, ನೀವೆಲ್ಲ ನೋಡಿ ಯಾವ ತರ ಇದೆ, ಎಷ್ಟು ಈಸಿಯಾಗಿ ಹೊಡಿತೀನಿ ಅಂತ. ಮತ್ತೆ ಬ್ರಷ್ ಕಟ್ರ್ ಯೂಸ್ ಮಾಡ್ಬೇಕಾದ್ರೆ ದಯವಿಟ್ಟು ಮರೀದಿಲ್ದ್ರ 3 ಪದಾರ್ಥಗಳನ್ನ ನೀವು ಬಳಸಲೇಬೇಕು. ಒಂದು, ನಾವು ಯಾವ ಹಿಂಗೆ ನೋಡಿ ಫುಲ್ ಕಳೆ ಒಳಗಡೆ ಹೋಗ್ತೀವಿ, ಒಳಗಡೆ ಏನಿರುತ್ತೆ ಗೊತ್ತಿಲ್ಲ ನೋಡಿ, ಈ ತರದೊಂದು ಶೂ, ಯಾವ್ದೇ ಬೇಕಾದ್ರೆ ಒಂದು ಶೂ ಹಾಕೊಂಡ್ಲೇಬೇಕು ನೀವು. ಬಟ್ ಈ ತರದ್ ಹಾಕೊಂಡ್ರೆ ಏನಂದ್ರೆ ಒಂದು ನಿಮ್ಗೆ ಸ್ವಲ್ಪ ಉದ್ದನೇ ಇರುತ್ತೆ, ಹಾವು ಗೀವು ಕಚ್ಚಿದ್ರೆ ನಿಮ್ಗೇನು ಆಗೋದಿಲ್ಲ. ಓಕೆ, ಮಕ್ಳಿಗೆ ಬೇಕಿದ್ರೆ ನೋಡಿ ಆ ತರ ಶೂ ಇದೆ. ಈ ತರ ಒಂದ್ ಶೂ ಇರ್ಲಿ ನಿಮ್ಗೆ. ಈ ಶೂದ್ ಬೇಕಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಯಾಕೆ ತುಂಬಾ ಜನ ಕೇಳ್ತಿರೋ. ಅದ್ ಬಿಟ್ರೆ ನೋಡಿ ಇದೆಲ್ಲ ನಾನು ಇದು ಕೋವಿಡ್ ಟೈಮಲ್ಲಿ ಆಫೀಸ್ಗೆ ಹಾಕೊಂಡು ಹೋಗ್ತಾ ಇದ್ದೆ, ದಾರಿಯಲ್ಲೆಲ್ಲ ಓಡಾಡ್ಬೇಕಾದ್ರೆ. ನಿಮ್ಗೆಲ್ಲ ಜ್ಞಾಪನ ಇದೆ, ಫೇಸ್ ಶೀಲ್ಡ್ ಅಂತಾರೆ ನೋಡಿ, ಈ ತರ ಒಂದ್ ಫೇಸ್ ಶೀಲ್ಡ್ ಇರ್ಬೇಕು. ಆಗೇನಂದ್ರೆ ಏನೇ ಬಿದ್ರು ನೋಡಿ ಇದ್ರಲ್ಲಿ ಎಷ್ಟು ಸಿಡ್ದಿದೆ ನಾವು ಬ್ರಷ್ ಕಟ್ರು ಹೊಡೆದಾಗ, ಇದೆಲ್ಲ ನಿಮ್ ಮುಖಕ್ಕೆ ಎಲ್ಲ ಕಣ್ಣಿಗೆ ಹೊಡಿಯುತ್ತೆ. ಸೊ ಇದೆಲ್ಲ ನೋಡಿ ಇದ್ರಲ್ಲೇ ಈಸಿಯಾಗಿ ಈ ತರ ಕೂರುತ್ತೆ, ನೀಟಾಗಿ ಎಲ್ಲ ಇದ್ರೊಳಗಡೆ. ಇದು ಬಿಟ್ರೆ ಮೂರನೇದು ತಪ್ಪದೆ ಈ ತರ ಒಂದು ಗ್ಲೌಸ್ ನ ತಗೊಳ್ಳಿ. ಆಗೇನಾಗತ್ತೆ, ನಾವು ಬ್ರಷ್ ಕಟ್ರ್ ಹೊಡಿಬೇಕಾದ್ರೆ ಕಲ್ಲು ಗಿಲ್ಲು ಸಿಡಿತಾ ಇರುತ್ತೆ, ಇಲ್ಲಿ ಕೈಗೆ ಹೊಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಈಗ ನಿಮಗೆ ತೋರಿಸ್ತಾ ಇಲ್ಲ, ನಾನು ಯಾವಾಗಲೂ ಒಂದು ಜಾಕೆಟ್ ಹಾಕೊಂತೀನಿ. ಸೊ ಇಲ್ಲಿಗೆಲ್ಲ ಸಿಡಿಯೋದ್ರೆ ಅವಾಯ್ಡ್ ಆಗುತ್ತೆ ಅಂತ ಒಂದು ರೀಸನ್ಗೆ ಒಂದು ಜಾಕೆಟ್ ಹಾಕೊಂಡ್ಬಿಟ್ರೆ ಉತ್ತಮ. ಯಾಕೆ ಹಾಕೊಂಡೇ ತೋರಿಸ್ಬಿಡ್ತೀನಿ ನಾನು ನಿಮ್ಗೆ. ಸೊ ಈ ತರ ಒಂದು ಫುಲ್ ಆರ್ಮ್ ಇರೋ ಜಾಕೆಟ್, ಆದಷ್ಟು ಇದ್ರಲ್ಲಿ ಹೂಡಿ ಇದ್ರೆ ಒಳ್ಳೇದು. ಈ ತರ ಫುಲ್ ನೋಡಿ ಈ ತರದ್ ಇದ್ರೆ ಒಳ್ಳೇದು, ಇಲ್ಲ ಅಂದ್ರೂ ಪರವಾಗಿಲ್ಲ. ಈ ತರ ಫುಲ್ ಕವರ್ ಮಾಡ್ಕೊಂಡ್ಬಿಡ್ತೀನಿ ನಾನು, ಸೇಫ್ಟಿ ತುಂಬಾನೇ ಮುಖ್ಯ ನೋಡಿ. ನಿಮ್ಗೆ ಈಗ ಬ್ರಷ್ ಕಟ್ರ್ ಬೇಕಿದ್ರೆ ಇದ್ರ ಮೇಲೆ ಹಾಕೊಬಹುದಾಗ ನೀವು ಬ್ರಷ್ ಕಟ್ರದ್ದು ಬೆಲ್ಟ್. ಈಗ ನಿಮ್ಮ ಯಾವುದೇ ರೀತಿ ಸೊಂಟದ ಮೇಲೆ ಏನು ಬೀಳಲ್ಲ. ಬನ್ನಿ ಬ್ರಷ್ ಕಟ್ರ್ ಸ್ಟಾರ್ಟ್ ಮಾಡೋಣ. ನೋಡಿ ಹಾಕೊಂಡು ನೋಡಿ ಈಸಿಯಾಗಿ ಬ್ರಷ್ ಕಟ್ ಮಾಡುತ್ತೆ. ನೋಡಿ ನೀಟಾಗಿ ವೆಯ್ಟ್ ಪೂರ್ತಿ ಕರೆಕ್ಟ್ ನಿಮ್ಮ ಸೊಂಟಕ್ಕೆ ಇರುತ್ತೆ ವೆಯ್ಟ್, ಒಳ್ಳೆ ಬೆಲ್ಟ್ ತರ. ಆಗ ನಾವು ಆರಾಮಾಗಿ ಎಷ್ಟೋ ಬೇಕಿದ್ರು ಕೆಲಸ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿ ಆಗಿತ್ತು ಈ ಬೆಲ್ಟ್, ಎಷ್ಟು ಈಸಿಯಾಗಿ ಹಾಕೊಬಹುದು ಅಂತ ನೋಡಿ, ತುಂಬಾನೇ ಈಸಿ. ಈ ಬೆಲ್ಟ್ ಐಡಿಯಾ ನನ್ಗೆ ಹೇಳ್ಕೊಟ್ಟಂತ ಶ್ರೀನಿಧಿ ಸರ್ಗೆ ನಿಜವಾಗ್ಲೂ ತುಂಬಾನೇ ಹೃದಯಪೂರ್ವಕ ವಂದನೆಗಳು. ಇದರಿಂದ ತುಂಬಾ ಜನ ರೈತರಿಗೆ ಖಂಡಿತ ಹೆಲ್ಪ್ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಅಷ್ಟೇ ಈ ವಿಡಿಯೋ ಮಾಡಿದ್ ನಾನು. ನಿಮ್ಗಳಿಗೂ ಇಷ್ಟ ಆಯ್ತು ಅನ್ಸುತ್ತೆ, ನೀವುಗಳು ಕೂಡ ನಿಮ್ಮ ಹತ್ರ ಇರೋ ಬೆಲ್ಟ್ ನ ಈ ತರ ಒಂದಷ್ಟು ಚೇಂಜ್ ಮಾಡ್ಕೊಂಡು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಮತ್ತೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.